ವೆಲ್ಕಮ್ ಟು ಜೆ ಸೊಲ್ಯೂಷನ್ಸ್. ಸೊ ಟುಡೇ ಟಾಪಿಕ್ ಬಂದ್ಬಿಟ್ಟು ನಾವು ಡ್ರಾಯಿಂಗ್ ಸ್ಟಡಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಬೋದು. ಓಕೆ, ಸೊ ದಿಸ್ ಇಸ್ ದ ಒಂದು ಇಂಜಿನಿಯರಿಂಗ್ ಡ್ರಾಯಿಂಗ್, ಬೇಸಿಕ್ ಡ್ರಾಯಿಂಗ್. ಇದರಲ್ಲಿ ಇದು ಅಂದ್ಬಿಟ್ಟು ಫ್ಲೇಂಜ್ ಥರ ಇರುತ್ತೆ ನೋಡಿ, ಸಾಫ್ಟ್ ವಿತ್ ಟರ್ನಿಂಗ್ ಆಪ್ರೇಷನ್ಸ್ ಆ್ಯಂಡ್ ಮಿಲ್ಲಿಂಗ್. ದಿಸ್ ಇಸ್ ದ ಹೋಲ್ಸ್ ಆರ್ ಮಿಲ್ಲಿಂಗ್ ಆಪ್ರೇಷನ್ಸ್. ಓಕೆ, ನಾವು ಇವತ್ತು ಇದನ್ನು ಬೇಸಿಕಲಿ ಯಾವ ಥರ ಸ್ಟಡಿ ಮಾಡೋದು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರಲ್ಲಿ ನಮಗೆ ಡೇಟಮ್ಸ್ ಎಷ್ಟಿದೆ, ಇದು ಈ ಫೇಸ್ ಬಂದ್ಬಿಟ್ಟು ಡೇಟಮ್ ಎ ಆ್ಯಂಡ್ ಬಿ ಸಿ 3 ಡೇಟಮ್ಸ್ ಇದೆ. ಇದು ಡೇಟಮ್ ಎ ಈ ಫೇಸ್. ಓಕೆ, ಡೇಟಮ್ ಬಿ ಬಂದ್ಬಿಟ್ಟು ಈ ಐ ಡಿ ಸೆಂಟ್ರಲ್ ಸ್ಮಾಲ್ ಐ ಡಿ ಇದೆಯಲ್ಲ, ಈ ಐ ಡಿ ಬಂದ್ಬಿಟ್ಟು ಡೇಟಮ್ ಬಿ. ಆ್ಯಂಡ್ ನೆಕ್ಸ್ಟ್ ಈ ಸೈಡ್ಲಿಂದ ಡೇಟಮ್ ಸಿ. ಈ 3 ಡೇಟಮ್ಸ್ ಎಲ್ಲಿದೆ ಅಂತ ಫಸ್ಟು ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ 3 ಇದೆ. ಓಕೆ, ನಮಗೆ ಗೊತ್ತಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಜಿ ಡಿ ಎನ್ ಟಿ ಏನೇನು ಕೇಳಿದ್ದಾರೆ ಅಂತ ಚೆಕ್ ಮಾಡಬೇಕು. ನೋಡಿ, ಇದು ಪರ್ಪೆಂಡಿಕ್ಯುಲರಿಟಿ ಕೇಳಿದ್ದಾರೆ, ಇಲ್ಲಿ ಪ್ಯಾರಲಲಿಸಮ್ ಕೇಳಿದ್ದಾರೆ, ಇಲ್ಲಿ ಪೊಸಿಷನ್ ಕೇಳಿದ್ದಾರೆ, ಇಲ್ಲಿ ರನ್ಔಟ್ ಕೇಳಿದ್ದಾರೆ. ನೆಕ್ಸ್ಟ್ ಇದು ಫ್ಲಾಟ್ನೆಸ್ ಕೇಳಿದೆ, ಇಲ್ಲಿ ರನ್ಔಟ್ ಇದೆ ಅಗೇನು, ಇಲ್ಲಿ ಒಂದು ಪೊಸಿಷನ್ ಇದೆ. ಓಕೆ, ಸೊ ಫಸ್ಟ್ ಇದನ್ನು ಏನು ಮಾಡಬೇಕು, ಎಲ್ಲಿಂದ ಒಂದು ಕಡೆಯಿಂದ ನೋಡೋಣ. ನಾವು ಇದು ಪರ್ಪೆಂಡಿಕ್ಯುಲರಿಟಿ, ಈ ಡೇಟಮ್ ಸಿ ಅನ್ನೋದು ಈ ಹೋಲ್ ಇದೆಯಲ್ಲ, ಡಯಾ 0.08, ಎಮ್ ಅಂದರೆ ಮ್ಯಾಕ್ಸಿಮಮ್ ಮೆಟೀರಿಯಲ್ ಆಫ್ ಕಂಡೀಷನ್ಸು. ಇದು ಎ, ಡೇಟಮ್ ಎ. ಅಂದರೆ ಈ ಡೇಟಮ್ ಎ ರಿಫರೆನ್ಸ್ಲಿಂದ ನಮಗೆ ಈ ಹೋಲ್ ಬಂದುಬಿಟ್ಟು ಪರ್ಪೆಂಡಿಕ್ಯುಲರಿಟಿ ನಮಗೆ 80 ಮೈಕ್ರಾನ್ಸ್ ಒಳಗಡೆ ಇರಬೇಕು ಅಂತ ಮೀನಿಂಗ್. ಅದು ಹೆಂಗೆ ಚೆಕ್ ಮಾಡಬೇಕು ಅನ್ನೋದು, ಈ ಫೇಸ್ಲಿಂದ ಬಟ್ ಮಾಡಿದ್ರೆ ಇದು ವರ್ಟಿಕಲ್ಲಿ. ಓಕೆ, ಪರ್ಪೆಂಡಿಕ್ಯುಲರಿಟಿ ನಮಗೆ ಹಿಂಗೆ ಚೆಕ್ ಮಾಡಿದ್ರೆ ಟೇಪರು ಏನು ಇರಬಾರ್ದು, ವಿತ್ ಇದ್ರೂ 80 ಮೈಕ್ರಾನ್ಸ್ ಒಳಗಡೆ ಇರಬೇಕು ಅಂತ ಮೀನಿಂಗ್. ಓಕೆ, ನೆಕ್ಸ್ಟು ಇದೊಂದು ಪ್ಯಾರಲಿಸಮ್ ಕೇಳಿದ್ದಾರೆ. ಯಾವಾಗಲೂ 2 ಅಡ್ಜಸ್ಟೆಂಟ್ ಫೇಸಸ್ಸು ಪರ್ಫೆಕ್ಟಾಗಿ ಇರೋದ್ರನ್ನ ನಾವು ಪ್ಯಾರಲಿಸಮ್ ಅನ್ನೋದು ಕೊಟ್ಟಿರ್ತಾರೆ. ಸೊ ಡೇಟಮ್ ಎ, ಇದು ಡೇಟಮ್ ಎದಿಂದ 60 ಮೈಕ್ರಾನ್ಸ್ ಕೇಳಿದ್ದಾರೆ. ಡೇಟಮ್ ಎ ಯಾವುದು, ಈ ಫೇಸ್. ಈ ಫೇಸ್ಲಿಂದ ಈ ಫೇಸು ನಮಗೆ ಪ್ಯಾರಲಾಗಿ ಚೆಕ್ ಮಾಡಿದ್ರೆ, ಒಂದು ಬಟ್ ಮಾಡಿ ಈ ಕಡೆ ಡೈಲ್ ಹಾಕಿ ಚೆಕ್ ಮಾಡಿದ್ರೂ ನಮಗೆ 60 ಮೈಕ್ರಾನ್ಸ್ ಒಳಗಡೆ ಇರಬೇಕು. ಅಂದರೆ ಟೇಪರು ಆ ಥರ ಯಾವುದೂ ಇರಬಾರ್ದು ಅಂತ ಮೀನಿಂಗ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇದು ಪೊಸಿಷನ್ನು ಡೇಟಮ್ ಬಿ. ಅಂದರೆ ಈ ಡೇಟಮ್ ಬಿಲಿಂದ ಈ ಪೊಸಿಷನ್ ಅಂದರೆ ಡಿಸ್ಟೆನ್ಸ್, ಮೇನ್ ಪೊಸಿಷನ್ ಅಂದರೆ ಎಲ್ಲಿ ಬರುತ್ತೆ, ಡಿಸ್ಟೆನ್ಸ್ ಎಲ್ಲ ಬರುತ್ತೆ. ಇಲ್ಲಿ ನೋಡಿ, ಈ ಡೇಟಮ್ ಬಿಲಿಂದ ಈ ಕಡೆ ಅಂದರೆ ಸೆಂಟ್ರಲಿಂದ ಈ ಸೆಂಟ್ರ್ ಆಗಲಿ, ಈ ಸೆಂಟ್ರಿಂದ ಈ ಸೆಂಟ್ರ್ ಆಗಲಿ ನಮಗೆ ಎಕ್ಸಾಕ್ಟಾಗಿ ಇರಬೇಕು. ಡೈಮೆನ್ಷನ್ಸ್ ಅನ್ನೋದು ಈ 9.6 9.4 ಅನ್ನೋದು ಪರ್ಫೆಕ್ಟಾಗಿ ಇರಬೇಕು. ಅದು ಪೊಸಿಷನ್ ಕಾಲ್ಔಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇದು ನೋಡಿ, ರನ್ಔಟ್ ಕೂಡ ಕೇಳಿದ್ದಾರೆ. ವಿತ್ ರೆಸ್ಪೆಕ್ಟ್ ಆಫ್ ದಿ ಎ ಸಿ ಅಂದರೆ ಡೇಟಮ್ ಬಿಗೂ ಚೆಕ್ ಮಾಡಬೇಕು, ರನ್ಔಟ್ ಚೆಕ್ ಮಾಡಬೇಕು. ಅದು ಹಂಗೆ ಅಂದರೆ ವಿತ್ ರೆಸ್ಪೆಕ್ಟ್ ಆಫ್ ದಿ ಡೇಟಮ್ ಎ, ಡೇಟಮ್ ಸಿ. ಡೇಟಮ್ ಎ ಬಟ್ ಮಾಡಬೇಕು, ಈ ಫೇಸು ರೆಫರೆನ್ಸ್ಲಿಂದ ಇದು ರನ್ಔಟ್ ಚೆಕ್ ಮಾಡಿದ್ರೆ ನಮಗೆ 60 ಮೈಕ್ರಾನ್ಸ್ ಒಳಗಡೆ ಇರಬೇಕು. ಕ್ಲಿಯರ್? ದಿಸ್ ಒನ್ ಇದೆ 0.1. ಈ ರನ್ಔಟ್ ಕೇಳಿದ್ದಾರೆ ನೋಡಿ ಸಪ್ರೇಟಾಗಿ. ಅಂದರೆ ಈ ಐ ಡಿ ಬಟ್ ಲೊಕೇಶನ್ ಮಾಡಿಬಿಟ್ಟು ಈ ಓ ಡಿನೂ ಚೆಕ್ ಮಾಡಬೇಕು, ರನ್ಔಟು ವಿತಿನ್ 0.1 ಒಳಗಡೆ ಇರಬೇಕು ಅಂತ ಮೀನಿಂಗ್. ಆ್ಯಂಡ್ ಫ್ಲಾಟ್ನೆಸ್, ಮೇಜರ್ಲಿ ನಾವು ಫ್ಲಾಟ್ನೆಸ್ ಚೆಕ್ ಮಾಡಲಿಕ್ಕೆ ಯಾವುದೇ ಥರ ಡೇಟಮ್ ಫೀಚರ್ಸ್ ಅನ್ನೋದು ರಿಕ್ವೈರ್ಮೆಂಟು ಬೇಕಾಗಿಲ್ಲ. ಈ ಫೇಸ್ನ ಡೇಟಮ್ ಅಂದರೆ ಇಂಡಿವಿಜುವಲ್ ಸರ್ಫೇಸಸ್ನ ನಾವು ಫ್ಲಾಟ್ನೆಸ್ ಅಂದರೆ ಲೈಕ್ ಟೇಪರ್ ಬರಬಾರ್ದು ಅನ್ನೋದಕ್ಕೆ ಕಾರಣ. ಇದು ಎಷ್ಟು ಬರಬೇಕು, 20 ಮೈಕ್ರಾನ್ಸ್ ಒಳಗಡೆ ಇರಬೇಕು. ಕ್ಲಿಯರ್? ಆಮೇಲೆ ಇಲ್ಲಿ ನೋಡಿ, ಈ ಲೊಕೇಶನ್ಸ್ ಡೇಟಮ್ ಎ ಸಿ ಬಿ ಅಂದರೆ ಇದು ಕ್ರಾಪ್ ಆಗಿದೆ. ಡೇಟಮ್ ಎ ಬಿ ಸಿ ಅಂತ ಕೇಳಿರ್ತಾರೆ. ಅಂದರೆ ಡೇಟಮ್ ಎ ಈ ಪ್ಲೇನ್ನ ತೊಗೋಬೇಕು, ಐ ಡಿ ತೊಗೋಬೇಕು, ಈ ಐ ಡಿ ತಗೊಂಡು ಈ ಹೋಲ್ ಲೊಕೇಶನ್ ಅನ್ನೋದು ನಮಗೆ 0.14 ಕಡೆ ಇರಬೇಕು ಅಂತ ಪಿಚ್ಚು ಪೊಸಿಷನ್. ಓಕೆ, ಇದನ್ನು ಔಟ್ ಆದರೆ ನಮಗೆ ಈ ಡಿಸ್ಟೆನ್ಸ್ಗಳೆಲ್ಲ ಕಾಲ್ಔಟ್ ಮಾಡಬೇಕಾಗುತ್ತೆ. ಕ್ಲಿಯರಾ? ಆಮೇಲೆ ನಾವು ಏನೇನು ಚಾಂಫರ್ಸ್, ಎಜ್ ಬ್ರೇಕ್ಸ್ ಎಲ್ಲ ಕೊಟ್ಟಿದ್ದಾರೆ ಅಂತ ನೋಡ್ಬೇಕು. 8 × 45 ಡಿಗ್ರಿ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಇದು ಪಿ ಸಿ ಡಿ ಅಂತೇವೆ ಇದನ್ನು. 8 × 45 ಡಿಗ್ರಿ. ಇದು ಡೈಮೀಟ್ರ್ ಹೋಲ್ ಡೈಮೀಟ್ರಸ್ ಸೈಜ್ ಎಲ್ಲ ಕೊಟ್ಟಿದ್ದಾರೆ. ಸೊ ನಮ್ಮ ಮೇಜರ್ಲಿ ನಿಮಗೆ ಜಿ ಡಿ ಎನ್ ಟಿ ಯಾವ ಥರ ಚೆಕ್ ಮಾಡಬೇಕಂತ ಬೇಸಿಕಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಗೆ ಯಾವ ಥರ ಡೌಟ್ ಇದ್ದರೆ ಪ್ಲೀಸ್ ಕಾಮೆಂಟ್, ಐ ವಿಲ್ ಎಕ್ಸ್ಪ್ಲೇನ್ ಅಗೇನ್. ಥ್ಯಾಂಕ್ ಯು.